ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದಿಂದ ಶರಣ ಶರಣಾರ್ಥಿಗಳು. ಏನು ಭಾರತ ಒಕ್ಕೂಟ ಸರ್ಕಾರದ ಸಂಸತ್ ಅಧಿವೇಶನ ನಡೀತಾ ಇದೆ. ಅದರಲ್ಲಿ ಮಾನ್ಯ ಭಾರತ ಒಕ್ಕೂಟ ಸರ್ಕಾರದ ಗೃಹ ಮಂತ್ರಿಗಳಂತಹ ಅಮಿತ್ ಶಾ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅದು ಏನು ಪತ್ರ ವ್ಯವಹಾರ ಯಾವುದೇ ಒಂದು ದೇಶದ, ಕನ್ನಡ ದೇಶ ಆಗಿರ್ಬೋದು, ತಮಿಳು ದೇಶ, ಆಂಧ್ರ ದೇಶ, ತೆಲುಗು ದೇಶ ಅಥವಾ ಮಲಯಾಳಿ ದೇಶ, ಯಾವುದೇ ದೇಶಕ್ಕೆ ಪತ್ರ ವ್ಯವಹಾರ ಮಾಡ್ಬೇಕಾದ್ರೂ ಆ ಭಾಷೆಯಲ್ಲೇ ವ್ಯವಹಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ತುಂಬಾ ಸಂತೋಷ, ಖುಷಿ ಪಡುವಂತ ವಿಚಾರ. 70 ವರ್ಷದ ನಂತರ ಈ ಒಂದು ನಿರ್ಧಾರ ತಗೊಂಡಿರೋದು ನನ್ನ ಸ್ವಾಗತ, ನಮ್ಮ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಸ್ವಾಗತ ಮಾಡ್ತೀವಿ ವಿಚಾರನ. ಮತ್ತೆ ನಮ್ಮ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಅಭಿನಂದನೆ ಭಾರತ ಒಕ್ಕೂಟ ಸರ್ಕಾರಕ್ಕೆ ತಿಳಿಸ್ತೀವಿ. ತುಂಬಾ ಸಂತೋಷದ ವಿಚಾರ. ಹಾಗೆ ನಮ್ಮ ಕನ್ನಡ ದೇಶದಿಂದ, ಕರ್ನಾಟಕದಿಂದ ವರ್ಷಕ್ಕೆ 5 ಲಕ್ಷ ಕೋಟಿ ತೆರಿಗೆ ಬರ್ತಾ ಇದೆ, ಕಂದಾಯದ ಹಣ ಬರ್ತಾ ಇದೆ ಭಾರತ ಒಕ್ಕೂಟ ಸರ್ಕಾರಕ್ಕೆ. ಈ 5 ಲಕ್ಷ ಕೋಟಿ ಏನ್ ತೆರಿಗೆ ಬರ್ತಾ ಇದೆಯಲ್ಲ, ಇದನ್ನ ನಾವು ಕೊಟ್ಟು ನೀವು ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ, ಅದಾಗ್ತಾ ಇಲ್ಲ, ಇದಾಗ್ತಾ ಇಲ್ಲ, ನಾವು ಬರೋದು ನಿಮ್ಮ ಹತ್ರ ಇದ್ ಮಾಡೋದು, ಮಾತುಕತೆ ಇಲ್ಲಿ ಡೆಲ್ಲಿಗೆ ಬರೋದು, ಅದ್ ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ. ಮತ್ತೆ ಇದ್ರಲ್ಲಿ ತುಂಬಾ ಮಳತಾಯಿ ಧೋರಣೆ ಆಗ್ತಾ ಇದೆ. ಇದರಿಂದ ಸಮಸ್ತ ಕರ್ನಾಟಕಕ್ಕೆ ಕನ್ನಡ ಬಂದು ತುಂಬಾ ಅನ್ಯಾಯ ಆಗ್ತಾ ಇದೆ. ಅದರಿಂದ ಒಂದು ಹೊಸ ವ್ಯವಸ್ಥೆ ಏನಂದ್ರೆ ಅಧಿಕಾರಿ ವಿಕೇಂದ್ರೀಕರಣ ಮಾಡ್ಬಿಡಿ. ಇದ್ರ ಜೊತೆಗೆ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಿ ಅಧಿಕಾರ ವಿಕೇಂದ್ರೀಕರಣ ಮಾಡಿ. ಅಧಿಕಾರ ವಿಕೇಂದ್ರೀಕರಣ ಹೇಗಂದ್ರೆ, ನಾವ್ ಇಲ್ಲಿಂದ ನಿಮ್ಗೆ 5 ಲಕ್ಷ ಕೋಟಿ ಹಣ ಕಂದಾಯ ಕೊಟ್ಟ ಬದಲು ಸಂಪೂರ್ಣ 70ರಿಂದ 75 ನಾವೇ ಹಣ ಇಕ್ಕೊಂಡ್ಬಿಡ್ತೀವಿ. 3.5 ಲಕ್ಷ ಕೋಟಿ ನಾವೇ ಇಕ್ಕೊಂಡ್ಬಿಡ್ತೀವಿ. ನಿಮ್ಗೆ ಅಲ್ಲಿ ಒಕ್ಕೂಟ ಸರ್ಕಾರ ನಡೆಸಕ್ಕೋಸ್ಕರ 1.5 ಲಕ್ಷ ಕೋಟಿ ನಿಮ್ಗೆ ತಗೊಳ್ತಾರ. ಈ ತರ ಒಂದು ಅಧಿಕಾರ ವಿಕೇಂದ್ರೀಕರಣ ಮಾಡಿದ್ರೆ ಸ್ವಲ್ಪ ಸಮಸ್ಯೆಗಳು ಬಗೆಹರಿಯುತ್ತೆ. ಈ ತರ ಕೇಳ್ಕೊಳ್ಳೋ ಅವಶ್ಯಕತೆನೂ ಇರಲ್ಲ. ಇಲ್ಲಿಂದ ಅಲ್ಲಿ ಬಂದು ಇದ್ ಮಾಡೋಂತ ಅವಶ್ಯಕತೆಗಳು ಏನಿರಲ್ಲ. ನೋಡಿ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಕನ್ನಡ ದೇಶದ ಮುಖ್ಯಮಂತ್ರಿಗಳು 1,20,000 ಕೋಟಿ ಸಾಲ ಮಾಡಿದ್ದಾರೆ. ಈ ತರ ಸಾಲ ಮಾಡೋ ಪ್ರಮೇಯನೇ ನಮ್ಗೆ ಬರಲ್ಲ. ಇನ್ನಷ್ಟು ಲೆಕ್ಕ ಇಲ್ಲ, ಇನ್ನಷ್ಟು ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಇಡೀ ಕರ್ನಾಟಕ. ಇಡೀ ಭಾರತ ಒಕ್ಕೂಟ ಸಂಬಂಧಪಟ್ಟಂಗೆ ಈ ವಿಚಾರ ಹೇಳ್ತಾ ಇರೋದು. ದಯವಿಟ್ಟು ಈ ತರ ಅಧಿಕಾರ ವಿಕೇಂದ್ರೀಕರಣ ಮಾಡಿ ಮಾನ್ಯ ಒಕ್ಕೂಟದ ಸರ್ಕಾರದ ಪ್ರಧಾನಮಂತ್ರಿಗಳು ಹಾಗೂ ಗೃಹ ಮಂತ್ರಿಗಳೇ ಅಧಿಕಾರ ವಿಕೇಂದ್ರೀಕರಣ ಮಾಡಿ ಈ ರೀತಿ ವ್ಯವಸ್ಥೆ ಜಾರಿಗೆ ತನ್ನಿ. ತುಂಬಾ ಅನುಕೂಲ ಆಗುತ್ತೆ. ಸಮಸ್ತ ಏನು ನಮ್ಮ ಕನ್ನಡಿಗರಲ್ಲದೆ ಬೇರೆ ಭಾಷೆ ಜನರು ಎಲ್ಲರೂ ನಿಮಗೆ ಇದ್ ಮಾಡ್ತಾರೆ. 3 ಭಾಷೆ ನೀತಿ ತೆಗೆದಾಕ್ಬಿಡಿ. ಮತ್ತೆ ಹಾಗೆ ಈಗೇನು ಅಮೆರಿಕ ಅಂತ ಅದು ಪ್ರಜಾಪ್ರಭುತ್ವ ಒಂದು ಒಕ್ಕೂಟ, ಅದು ಆ ಒಕ್ಕೂಟದಲ್ಲಿ ಅದನ್ನ ಆ ದೇಶಗಳು ಬಿಟ್ಬಿಟ್ಟಿದ್ದಾರೆ. ಅಂದ್ರೆ ಶಿಕ್ಷಣ ಇಲಾಖೆ ವಿಸರ್ಜನೆ ಮಾಡ್ಬಿಟ್ಬಿಟ್ಟಿದ್ದಾರೆ. ವಿಸರ್ಜನೆ ಮಾಡ್ಕೊಂಡು ನೀವೇ ನಡೆಸ್ಕೊಳ್ಳಿ ಅಂತ. ಹಾಗೆ ನಮ್ಮ ಶಿಕ್ಷಣ ವ್ಯವಸ್ಥೆ ಏನು, ನಮ್ಮ ಕನ್ನಡ ದೇಶಕ್ಕೆ ಕರ್ನಾಟಕ ವಿಚಾರಕ್ಕೆ ಬಂದಾಗ ನಮ್ಮ ಶಿಕ್ಷಣ ವ್ಯವಸ್ಥೆ ಏನಿದೆ, ಕನ್ನಡ ಕೇಂದ್ರಿತ ಶಿಕ್ಷಣ ವ್ಯವಸ್ಥೆ ನಾವು ಜಾರಿಗೆ ತರ್ತೀವಿ. ನಾವು ಜಾರಿಗೆ ಇದ್ ಮಾಡ್ಕೊಂಡು ತಕ್ಕಂತೆ ಸೂಕ್ತವಾದ ವೇದಿಕೆ ಸಿದ್ಧ ಮಾಡ್ಕೊಂಡು ಆ ರೀತಿ ಒಂದು ವ್ಯವಸ್ಥೆ ಮಾಡ್ಕೊತೀವಿ. ನೀವು ವ್ಯವಸ್ಥೆ ಮಾಡೋದು ಬೇಡ, ಬೇಕಾಗಿಲ್ಲ ನಮ್ಗೆ. ಈ ಹಿಂದಿ ಹೇರಿಕೆ ಆಗಿರ್ಬೋದು, ಇದರ ಆರೋಪಗಳೇ ನಿಮ್ ಮೇಲೆ ಬರೋದಿಲ್ಲ. ಹಿಂದಿ ಏರಿಕೆ ಮಾಡ್ತಿದಂತೆ ಈ ಆರೋಪಗಳೇ ಬರಲ್ಲ. ಶಿಕ್ಷಣ ಇಲಾಖೆ ವಿಸರ್ಜನೆ ಮಾಡ್ಬಿಟ್ಟು ಶಿಕ್ಷಣ, ಆರ್ಥಿಕ ವ್ಯವಸ್ಥೆ ಇದೆಲ್ಲ ನಾವೇ ನೋಡ್ಕೋತೀವಿ. ದಯವಿಟ್ಟು ಭಾರತ ಒಕ್ಕೂಟದ ಪ್ರಧಾನಮಂತ್ರಿಗಳೇ ಹಾಗೂ ಗೃಹ ಮಂತ್ರಿಗಳೇ, ನೀವು ದೊಡ್ಡ ಮನಸ್ಸು ಮಾಡಿ ಈ ಅಧಿಕಾರ ವಿಕೇಂದ್ರೀಕರಣ ಮಾಡಿ ನಮ್ಮನ್ನು ಉಳಿಸಿ. ಮತ್ತೆ ಇದರಿಂದ ಜನರಿಗೆ ಎಲ್ರಿಗೂ ಒಳ್ಳೇದಾಗುತ್ತೆ, ಇಡೀ ಭಾರತ ಒಕ್ಕೂಟ ಜನಕ್ಕೆ ಒಳ್ಳೇದಾಗುತ್ತೆ ಅಂತ ಮತ್ತೊಮ್ಮೆ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣಾರ್ಥಿಗಳು.